ನಾವೇನ್ ನೋಡಲಕ್ ಹೋಗಪ್ಪ ನಾವು. ಬಿಗ್ ಬಾಸ್ ನೋಡಲ್ಲ, ಬಿಗ್ ಬಾಸ್ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳಿದ್ರಾ? ಹೋಗ್ಲಿ, ಯಾರು ಗೆಲ್ಬೇಕಂತ ಇದೀರಾ? ಹೋಗ್ಲಿ, ಬಿಗ್ ಬಾಸ್ ಅಲ್ಲಿ ಅವೆಲ್ಲ ಇನ್ನ ಇಡೀ ಕರ್ನಾಟಕಕ್ಕೆ ನಂಬರ್ 1 ಶೋ ಸರ್ ಈಗ ಬಿಗ್ ಬಾಸ್. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕಂತ ಇದಾರೆ ನಿಮ್ಮ ಅನಿಸಿಕೆ? ನಿಂತ್ಕೊಳ್ಳಿ. ಗಿಲ್ಲಿ ಗೆಲ್ಬೇಕು ಅಂತ ಅಲ್ಲಿ ಗಿಲ್ಲಿ ಗೆಲ್ಬೇಕು. ಚೆನ್ನಾಗಿ ಆಟ ಆಡ್ತಾ ಇದಾರ, ಚೆನ್ನಾಗಿ ಆಟ ಆಡ್ತೀನಿ. ಎಲ್ಲಾನು ರೇಗಿಸ್ತಾರ, ಅದಕ್ಕೆ ನಾವು ಅವ್ನ್ ಗೆಲ್ಬೇಕು. ಹೌದಾ? ಇಷ್ಟ ಆಯ್ತಾ ಹೋಗ್ಲಿ ಅವ್ರ ಆಟ ನಿಮ್ಗೆ? ಇಷ್ಟ ಆಯ್ತು. ಓಕೆ, ನೀವು ಓಟ್ ಹಾಕಿದ್ರ ಅವ್ರಿಗೆ, ಗಿಲ್ಲಿ ಅವ್ರಿಗೆ? ಹಾಕ್ತೀನಿ, ಗ್ಯಾರಂಟಿ ನಿಮ್ ಕಡೆ ಯಾರು ಇದಾರೆ ಅವ್ರ ಕೈಯಲ್ಲಿ ಓಟ್ ಹಾಕ್ಸ್ಬೇಕು. ಸರಿ ಆಯ್ತು. ಓಕೆನಾ? ಒಟ್ನಲ್ಲಿ ಗಿಲ್ಲಿ ಇಷ್ಟ ನನಗೆ. ಗಿಲ್ಲಿ ಇಷ್ಟ. ನಿಮ್ಮ ಓಟ್ ಯಾರಿಗೆ? ನಮ್ಮ ಓಟು ಗಿಲ್ಲಿಗ. ಗಿಲ್ಲಿ ಗೆಲ್ಬೇಕಲ್ವಾ? ಗಿಲ್ಲಿ ಗೆಲ್ಬೇಕು. ಓಕೆ, ನೋಡಿ ವೀಕ್ಷಕ, ಓಟ್ ಎಲ್ಲ ನಾವು ಹಾಕ್ತಿವಿ. ಗಿಲ್ಲಿ ಬರಬೇಕು, ಗೆದ್ದು ಅವನು ನಮ್ಗೆ ಪ್ರೀತಿ, ಅವ್ನ ಕಂಡ್ರ ವಿಶ್ವಾಸ, ಅವ ಚೆನ್ನಾಗಿ ರೇಗಿಸ್ತಾನ, ಅದಕ್ಕೆ ನಾವು ಗೆಲ್ಬೇಕು ಅಂತ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಹಳ್ಳಿಯವರು ನೋಡ್ತಾ ಇದ್ರಲ್ವಾ ನೀವು? ನೋಡ್ತಾ ಇದೀವಿ ಸರ್. ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬೇಕಂತ ಇದ್ರ? ನಮ್ಗೆ ಈಗಿರೋ ಟ್ರೆಂಡ್ ಪ್ರಕಾರ ಗಿಲ್ಲಿನೇ ಓಡ್ತಾ ಇರೋದು, ಅವರೇ ಗೆಲ್ಲಿ ಅಂತ ನಾನು ಇಷ್ಟಪಡೋದು. ಓಕೆ, ಓಟ್ ಮಾಡಿದ್ರ ಗಿಲ್ಲಿ ಅವ್ರಿಗೆ? ಓಟ್ ಹಾಕ್ತಾನೆ ಇದೀನಿ ಸರ್. ಆಗ್ತಾ ಇದೀರಾ? ಯಾವಾಗ್ಲೂ ಅವ್ರಿಗೆ ಹಾಕ್ತಾ ಇರೋದು. ಗಿಲ್ಲಿ ಕರ್ನಾಟಕ ಜನಗಳನ್ನ ಮನರಂಜಿಸಿದಾರ? ಪಕ್ಕ ಸರ್, ಅದ್ ಗ್ಯಾರಂಟಿ. ಕಾಮಿಡಿ ಕಿಲಾಡಿ ಶೋಗಳು ಮಾಡ್ಕೊಂಡ್ ಬಂದವ್ರೆ, ಅವಾಗಿಂದ ಯಾವ್ಯಾವ್ದೋ ಶೋ ಮಾಡ್ಕೊಂಡ್ ಬಂದವ್ರಲ್ಲ, ತುಂಬಾ ಎಂಟರ್ಟೈನ್ ಮಾಡಿದ್ದಾರೆ, ಚೆನ್ನಾಗಿ ಆಡಿದ್ದಾರೆ. ಇಷ್ಟು ಸೀಸನ್ಗಿಂತ ಈ ಕಂಟೆಸ್ಟೆಂಟು ತುಂಬ ಜನಗಳಿಗೆ ಮತ್ತು ಎಲ್ಲ ನಮ್ಮ ಕರ್ನಾಟಕ ಅಲ್ಲದೆ ತಮಿಳ್ನಾಡು ಬೇರೆ ಕಡೆ ಎಲ್ಲರಿಗೂ ಮನ ಒಲಿಸಿದ್ದಾರೆ. ಒಳ್ಳೆ ಕಂಟೆಸ್ಟೆಂಟು, ಹಳ್ಳಿ ಹುಡುಗ, ತುಂಬ ಪ್ರತಿಭೆ ಚೆನ್ನಾಗಿ ತೋರಿಸಿದ್ದಾನೆ, ಎಲ್ಲರ ಮನಸ್ಸನ್ನು ಗೆದ್ದಿದ್ದಾನೆ ಅಂತ ನಿಮ್ಗೆ ಅನ್ಸುತ್ತಾ? ಪಕ್ಕ ಸರ್, ಈಗ ಎಲ್ಲ ಕಡೆ ಅದೇ ಓಡ್ತಾ ಇರೋದು. ಈ ಹೊರದೇಶದಲ್ಲೆಲ್ಲ ಅವ್ರದೇ ಓಡ್ತಾ ಇರೋದು. ಎಲ್ಲ ಕಂಟೆಸ್ಟ್ಗಿಂತ ಜಾಸ್ತಿ ಅವ್ರದೇ ಓಡ್ತಾ ಇರೋದು. ಪಕ್ಕ ಗಿಲ್ಲಿ ಗೆಲ್ತಾರೆ? ಪಕ್ಕ ನನ್ನ ಪ್ರಕಾರ ಗೆಲ್ಲೇಬೇಕು, ಗೆಲ್ತಾರೆ. ಓಕೆ, ನೋಡೋರಲ್ಲ ಸ್ನೇಹಿತರೆ, ಎಲ್ಲರ ಆಟೋ ಡ್ರೈವರಿಂದ ಹಿಡಿದು ತರಕಾರಿ ಮಾರೋರಿಂದ ಹಿಡಿದು ಪ್ರತಿ ಒಬ್ಬರು ಸದಾ ಹೇಳ್ತಾ ಇರೋದು, ಎಲ್ಲರ ಬಾಯಲ್ಲೂ ಬರ್ತಾ ಇರೋದು ಗಿಲ್ಲಿ ಗಿಲ್ಲಿ ಗಿಲ್ಲಿ. ನಿಮ್ಮ ಓಟ್ ಯಾರಿಗೆ? ಗಿಲ್ಲಿಗೆ ಅಲ್ವಾ? ಎಲ್ಲ ಓಟ್ ಮಾಡಿ ಗಿಲ್ಲಿಗೆ ಓಟ್ ಮಾಡಿ ಗೆಲ್ಸಿ. ಗಿಲ್ಲಿಗೆ ಗೆಲ್ಸ್ಬೇಕು. ಥ್ಯಾಂಕ್ ಬ್ರದರ್. ಈ ಸತಿ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು? ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ನೋಡ್ತಾ ಇದೀರಾ? ಚೆನ್ನಾಗಿ ಆಟ ಆಡ್ತಾ ಇದೀರಾ? ಓಕೆ, ನಿಮ್ಮ ಓಟ್ ಯಾರಿಗೆ? ಗಿಲ್ಲಿಗೆ ಗೆಲ್ಬೇಕು. ಓಕೆ, ಥ್ಯಾಂಕ್ ಯು. ಗಿಲ್ಲಿ ಏನಕ್ಕೆ ಗೆಲ್ಬೇಕು? ಚೆನ್ನಾಗಿ ಆಡ್ತಿದ್ದಾರೆ, ಅವ್ರ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ಈ ಸತಿ ಪಕ್ಕ ಏನಾಗ್ತಾರ ಗಿಲ್ಲಿ? ಗೆಲ್ಲ. ಓಕೆ, ಈ ಸಲ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕಂತ ಇದಾರೆ? ಗಿಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದಾರೆ ಅವರು? ಸರ್, ಚೆನ್ನಾಗಿ ಆಡ್ತಾ ಇದಾರೆ. ಓಕೆ, ನಿಮ್ಗೆ ಏನ್ ಇಷ್ಟ ಆಯ್ತು? ನಮ್ಗೆ ಅವ್ರ ಕಾಮಿಡಿ, ಎಂಟರ್ಟೈನ್ಮೆಂಟ್, ಎಲ್ಲಾರನ್ನೂ ನಗ್ಸೋ ರೀತಿ ಓಕೆ, ಇಷ್ಟ ಆಯ್ತು ಸರ್. ಆಮೇಲೆ ಅವ್ರ ಒಳ್ಳೆತನ ಓಕೆ ಇಷ್ಟ ಆಯ್ತು. ನಮ್ ಕರ್ನಾಟಕ ಅಲ್ಲದೆ ತಮಿಳ್ನಾಡು ಮತ್ತೆ ಆರ್ಮಿ ಅವ್ರು ಎಲ್ಲರೂ ವೋಟ್ ಮಾಡಿ ಗೆಲ್ಬೇಕು ಅಂತ ಇದಾರೆ. ಹೌದು ಸರ್, ಪಕ್ಕ ಗಿಲ್ಲಿ ವಿನ್ ಆಗಿ ಆಗ್ತಾರೆ. ಗೆಲ್ಲಾಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇರ್ತಾರೆ. ನಿಮ್ಗೆ ಕಾನ್ಫಿಡೆಂಟ್ ಇದೆಯಾ? ವಿನ್ ಆಗ್ತಾರೆ ಸರ್. ಓಕೆ, ನಿಮ್ ವೋಟ್ ಯಾರಿಗೆ? ಗಿಲ್ಲಿಗೆ. ಓಕೆ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಎಲ್ಲ ವೋಟ್ ಮಾಡ್ಸಿದ್ದೀರಾ? ಮಾಡಿಸಿದೀವಿ ಸರ್. ಎಷ್ಟು ಜನ ವೋಟ್ ಮಾಡ್ಸಿದ್ದೀರಾ? ಒಂದು 10-15 ಜನಕ್ಕೆಲ್ಲ ಒಟ್ಟಿಗೆ ಮಾಡಿದೀವಿ. ಹೌದಾ? ಓಕೆ, ಸೂಪರ್. ಈ ಸಲ ಪಕ್ಕಾ ವಿನ್ ಆಗೋದು ಗಿಲ್ಲಿ ಅವರೇ. ನಿಮ್ಮ ವೋಟ್ ಯಾರಿಗೆ? ಗಿಲ್ಲಿ. ಆಲ್ ದ ಬೆಸ್ಟ್ ಗಿಲ್ಲಿ. ಬಿಗ್ ಬಾಸ್ ನೋಡಿದೆ, ಮತ್ತೆ ಒಡಿಶಾಲಿ ಕನ್ನಡ ಬರಲ್ಲ ಅದೇ ಒಡಿಸ್ಸಾದವ್ರ ನೀವು? ಒಡಿಶಾ ನಮ್ಮೂರು. ಒಡಿಸ್ಸಾದವರು. ಓಕೆ, ಹೋಗ್ಲಿ, ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಬಿಗ್ ಬಾಸ್ ನೋಡ್ತೀನಿ ಡೈಲಿ. ಇಲ್ಲ. ಓಕೆ, ಯಾರು ಗೆಲ್ಬೇಕು ಅನ್ಸುತ್ತೆ ನಿಮ್ಗೆ? ಐ ಸಪೋರ್ಟ್ ಯಾರು? ಗಿಲ್ಲಿ. ಓಕೆ, ನೋಡೋದ್ರಲ್ಲ ಫ್ರೆಂಡ್ಸ್, ಒರಿಸ್ಸಾದವರು ಬಂದು ಇಲ್ಲಿ ಬಿಗ್ ಬಾಸ್ ನೋಡ್ತಾ ಇದಾರೆ. ಯಾರು ಗೆಲ್ಬೇಕು ಅಂದ್ರೆ ಗಿಲ್ಲಿ ಗೆಲ್ಬೇಕು ಅಂತ ಇದಾರೆ. ಸೂಪರ್. ಗಿಲ್ಲಿ. ಆಲ್ ದ ಬೆಸ್ಟ್ ಗಿಲ್ಲಿ. ಆಲ್ ದ ಬೆಸ್ಟ್ ಗಿಲ್ಲಿ.
ನೀವು ಹೌದು ನೋಡ್ತಾ ಇದೀರಿ. ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ ಗಿಲ್ಲಿ ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ ಅಂದ್ರೆ ಚೆನ್ನಾಗಿ ಆಟ ಆಡ್ತಾನೆ, ಚೆನ್ನಾಗಿ ಇದ್ ಮಾಡ್ತಾನೆ, ಎಲ್ಲರಿಗೂ ಬೆರ್ತು ಚೆನ್ನಾಗಿ ಇರ್ತಾನೆ, ರಿಲಯನ್ಸ್ ಆಗಿರ್ತಾನೆ. ಒಳ್ಳೆ ಮನ್ಸು ಒಂದು. ಯಾರ ಜೊತೆ ಜಗಳ ಮಾಡ್ತಾನೆ ತಿರ್ಗಿ ಒಂದಾಗ್ಬಿಡ್ತಾನೆ. ಅವನು ಚೆನ್ನಾಗಿದೆ, ಒಳ್ಳೆ ಮನುಷ್ಯ ಅವನು, ಪರವಾಗಿಲ್ಲ. ಟಾಸ್ಕ್ ಗಳೆಲ್ಲ ಚೆನ್ನಾಗಿ ಆಡ್ತಿದ್ರಾ? ಚೆನ್ನಾಗಿ ಆಡ್ತಾ ಇದ್ದಾನೆ, ಪರವಾಗಿಲ್ಲ. ಸೈಲೆಂಟ್ ಅವನು, ಪರವಾಗಿಲ್ಲ ಅವನು. ತಮಿಳ್ನಾಡು ಅದೆಲ್ಲ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು. ನೋಡ್ತಾ ಇದ್ದೀರಾ? ಹೌದೌದು. ಯಾರು ಗೆಲ್ಬೇಕು ಅನ್ಸುತ್ತೆ ಈ ಸೀಸನ್? ಗಿಲ್ಲಿನೇ ಸರ್. ಗಿಲ್ಲಿನಾ? ಚೆನ್ನಾಗಿ ಆಟ ಆಡ್ತಾ ಇದ್ದಾರಾ? 100% ಪ್ಯೂರ್ ಎಂಟರ್ಟೈನರ್ ಅಂದ್ರೆ ಅವರೇನೆ. ಹೌದಾ? ನಿಮ್ಮ ಅನಿಸಿಕೆ ಏನು ಗಿಲ್ಲಿ ಬಗ್ಗೆ? ಸರ್ ಏನ್ ಅನಿಸಿಕೆ ಸರ್, ಒನ್ ಮ್ಯಾನ್ ಶೋ ಸರ್ ಅವನು. ಓಕೆ, ಪಕ್ಕ ಈ ಸತಿ ಗಿಲ್ಲಿ 100% ಗಿಲ್ಲಿನೇ ಸರ್. ಗಿಲ್ಲಿ ಬಿಟ್ಟು ಯಾರು ಮಾಡಕ್ ಹೋಗಲ್ಲ ಬಿಡಿ, ಆ ಮಟ್ಟಕ್ಕೆ ಆಡ್ತಾ ಇದಾರೆ. ಓಕೆ, ಸೂಪರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಬ್ರದರ್, ಬಿಗ್ ಬಾಸ್ ನೋಡ್ತಾ ಇದ್ರಲ್ವಾ? ಹೌದು ನೋಡ್ತಾ ಇದೀನಿ ಈ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಅನ್ಸುತ್ತೆ ನಿಮ್ಗೆ? ಸರ್ ಯಾರು ಗೆಲ್ಬೇಕು ಅಂತ ಕೇಳಿದ್ರೆ ಗಿಲ್ಲಿ ನಟ ಗೆಲ್ಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ಏಂತಕ್ಕೆ ಗಿಲ್ಲಿ ನಟ ಗೆಲ್ಬೇಕು ಅಂತ ಕೇಳಿದ್ರೆ, ಬಡವ್ರ ಮನೆ ಮಕ್ಕಳು, ಟ್ಯಾಲೆಂಟ್ ಇರೋ ಮಕ್ಕಳು, ಸ್ವಲ್ಪ ಟ್ಯಾಲೆಂಟ್ ಇರೋರು ಸ್ವಲ್ಪ ಮುಂದೆ ಬರಲಿ ಅನ್ನೋದು ನನ್ನ ಕಾನ್ಸೆಪ್ಟು. ಇವಾಗ ನಮ್ಮ ಕರ್ನಾಟಕದ ಒಂದು OTT ಶೋ ಏನು ಟಿವಿದು ಶೋ ಇದೆಯಲ್ವಾ, ಅದು ತಮಿಳ್ನಾಡು ಬಾರ್ಡ್ರ್ ತನಕ ಟಚ್ ಮಾಡುತ್ತೆ ಕ್ರೇಜ್ನ ಅಂತಂದರೆ ಅದು ಗಿಲ್ಲಿಗಿರೋ ಕ್ರೇಜಿಂದ ಅಷ್ಟೇ. ಇವಾಗ ಗಿಲ್ಲಿಗಿರೋ ಕ್ರೇಜ್ಗೆ ಅವ್ರ ಫ್ಯಾನ್ಸು, ಗಿಲ್ಲಿ ಫ್ಯಾನ್ಸ್ ಆಗಿರ್ಬೋದು, ನಮ್ಮ ಕನ್ನಡ ಜನತೆ ಆಗಿರ್ಬೋದು, ಅವ್ರ ಕಾಸು ಖರ್ಚು ಮಾಡಿಕೊಂಡು ಪ್ರಮೋಷನ್ ಮಾಡ್ತಾ ಇದ್ದಾರೆ. ಬ್ಯಾನರ್ ಹಾಕ್ಸೋದಾಗಿರ್ಬೋದು, ಅನ್ನದಾನ ಮಾಡಿಸೋದಾಗಿರ್ಬೋದು, ಆಮೇಲೆ ಫ್ಯಾನ್ಸ್ ಹೆಂಗಿದ್ದಾರೆ ಅಂದರೆ ಟ್ಯಾಟೋ ಹಾಕ್ಸ್ಕೊಳ್ಳೋದಾಗಿರ್ಬೋದು, ಆ ಥರ ಕ್ರೇಜ್ ಇದೆ ಗಿಲ್ಲಿಗೆ. ಗಿಲ್ಲಿ ಗೆದ್ರೆ ನಾಳೆ ದಿವಸ ಒಂದು ಪೊಸಿಷನ್ ಬಂದರೆ ಗಿಲ್ಲಿನೂ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಕಾನ್ಸೆಪ್ಟು ಅಷ್ಟೇ ಸರ್. ನಿಮ್ಮ ಪ್ರಕಾರ ಗಿಲ್ಲಿ ಗೆದ್ದೇ ಗೆಲ್ತಾರೆ? 100% ಗೆಲ್ತಾರೆ ಸರ್. ಓಕೆ, ಸೂಪರ್, ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ನಾವ್ ನೋಡ್ತಾ ಇರೋದೇ ಗಿಲ್ಲಿಗೋಸ್ಕರ ಬಿಗ್ ಬಾಸ್. ಗಿಲ್ಲಿಗೆ ಹೇಳ್ಬೇಕು. ನನ್ನ ಹೆಸರು ಪಾರ್ವತಿ ಬಾಯ್. ನಾವು ಅಂಜನಗರ ಹೂವ ಮಾರೋರು. ಸೂಪರ್,